ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು JDS ಲೆಕ್ಕಾಚಾರ ನೋಡೋದಾದ್ರೆ ನಾವು JDSಗೆ 18 ಜನ ಶಾಸಕರಿದ್ರು, ಅವ್ರಿಗೆ ಬಂದಿರೋದು 14 ಶಾಸಕರ ಮತಗಳು. ಹಾಗಿದ್ರೆ JDS ಸೋತಿದ್ದೆಲ್ಲಿ? 11 ಜನ ಶಾಸಕರು JDS ಮತ್ತು BJP ಶಾಸಕರು ಕಾಂಗ್ರೆಸ್ಗೆ ಹಾಕಿದ್ರು. ಒಂದು ರೀತಿ ಬರಗಾಲ JDSಗೆ. ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳುವಲ್ಲಿ HDK ವಿಫಲರಾದ್ರ. ಕೇಂದ್ರ ಮಂತ್ರಿಗಳು HDK, ಮಾಜಿ CM. ಕರ್ನಾಟಕದಲ್ಲಿ JDS ನಾಯಕತ್ವ ಗೊಂದಲ ಇದ್ದೇ ಇದೆ ಈಗಲೂ ಕೂಡ, ಯಾಕೆಂದರೆ ರಾಜ್ಯಾಧ್ಯಕ್ಷರು ಕೂಡ ಕುಮಾರಸ್ವಾಮಿ ಅವರೇ ಆಗಿದ್ದಾರೆ. ಸೊ ಹಳೆ ಮೈಸೂರು ಭಾಗದಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆಗಬೇಕು ಅನ್ನೋ ಲೆಕ್ಕಾಚಾರ ಇತ್ತು. ಒಕ್ಕಲಿಗ ಸಮೂಹ ನಾಯಕತ್ವ, ಒಕ್ಕಲಿಗರೇ ಈಗ ರಾಜ್ಯದ CM ಆಗಿದ್ದಾರೆ, DK ಶಿವಕುಮಾರ್. ಹೀಗಾಗಿ ಕುಮಾರಸ್ವಾಮಿ ಅವರು ಕೆಲವೊಂದಿಷ್ಟು ಬದಲಾವಣೆ ಮಾಡಬೇಕು ಅನ್ನೋ ಲೆಕ್ಕಾಚಾರ ಇತ್ತು. ಸಹಜವಾಗಿಯೇ ಕಳೆದ 3-4 ತಿಂಗಳಿಂದ ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ವಾಪಸ್ ಬರ್ತಾರೆ. ಈ ಒಂದು ಮೈತ್ರಿ ಏನಿದೆ, JDS ಮತ್ತು BJP ಮೈತ್ರಿ ಇದ್ರೂ ಕೂಡ ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅನ್ನೋದನ್ನ ಬಿಂಬಿಸ್ತಾ ಇದ್ದಾರೆ. ಇದೆಲ್ಲವೂ ಇತ್ತು. ಅದೇ ಕಾರಣಕ್ಕೆ ಕುಮಾರಸ್ವಾಮಿ ರಾಜ್ಯಕ್ಕೆ ಬಂದರೆ ಮಾತ್ರ JDSಗೆ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತಾ? ಕೇಂದ್ರದಲ್ಲಿ ಇದೋಗ್ಬಿಟ್ರೆ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ JDSಗೆ ಒಂದು ರೀತಿ ಏನು ಆ ಒಂದು ಹಿಡಿದಿಟ್ಟುಕೊಳ್ಳುವಂತಹ JDS ನಾಯಕರನ್ನ, JDS ಕಾರ್ಯಕರ್ತರನ್ನ, JDS ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಉಳಿದಂತಹ ನಾಯಕರು ವಿಫಲರಾಗ್ತಾ ಇದ್ದಾರಾ? ಕುಮಾರಸ್ವಾಮಿನೇ ಬರಬೇಕಾ? ಸೊ ಈ ರೀತಿಯಾಗಿ ಚರ್ಚೆ ಆಗ್ತಾ ಇದೆ. ಸೊ ಏನು ಮಾಡಬೇಕು ಅಂತ. ಸೊ ಒಂದು ವೇಳೆ ದೆಹಲಿಯಲ್ಲೇ ಮುಂದುವರೆದ್ರೆ ಮುಂದಿನ JDSನ ಲೆಕ್ಕಾಚಾರ ಏನು ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋಣ. ಮತ್ತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಜಾಯ್ನ್ ಆಗಿದ್ದಾರೆ. ಮಾರುತಿ, ಯಾವುದೇ ಕ್ಷಣದಲ್ಲಿ BJP ಹೈಕಮಾಂಡ್ ಬುಲಾ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ವಿಜೇಂದ್ರ ಮತ್ತು ಅಶೋಕ್ ದೆಹಲಿಗೆ ಹೋಗ್ಬೋದು. ಅಲ್ಲಿ ಸಹಜವಾಗಿಯೇ ಈ ಒಂದು ರಿಪೋರ್ಟನ್ನು ಕೊಡಬಹುದು. ಈಗಾಗಲೇ ಸೀಟ್ ರಿವ್ಯೂವನ್ನು ಸಮಿತಿ ಮಾಡಿ ಅವರ ಒಂದು ಸಾರಥ್ಯವನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಮತ್ತೆ ರಾಜಕಾರಣಕ್ಕೆ ಬರಬೇಕು ಅನ್ನೋ ಒಂದು ಕೂಗು ಇದರಿಂದ ಮತ್ತಷ್ಟು ಜಾಸ್ತಿ ಆಗಬಹುದಾ? ಅಂದರೆ ಪಕ್ಷವನ್ನು ಉಳಿಸ್ಕೊಬೇಕು ಅಂದರೆ ಒಬ್ಬ ಸಮರ್ಥ ನಾಯಕತ್ವ ಬೇಕು JDSಗೆ. ರಾಜ್ಯಾಧ್ಯಕ್ಷರು ಕೂಡ ಕುಮಾರಸ್ವಾಮಿ ಅವರೇ ಆಗಿದ್ದಾರೆ. ಅವರು ಕೇಂದ್ರದಲ್ಲಿ ಸಕ್ರಿಯವಾಗಿ ಅತ್ಯಂತ ಕ್ರಿಯಾಶೀಲ ಮಂತ್ರಿ ಆಗಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಪಕ್ಷಕ್ಕೆ ಜಾಸ್ತಿ ಒತ್ತನ್ನು ಕೊಡೋಕ್ಕಾಗ್ತಿಲ್ಲ. ಸೊ ಎರಡು ವಿಚಾರ, BJPಯ ರಿಪೋರ್ಟ್, ಕುಮಾರಸ್ವಾಮಿಯವರ ಮುಂದಿನ ನಡೆ, ಏನು ಅನಿಸ್ಬೋದು ನಿಮಗೆ? ಸತೀಶ್, ನಿನ್ನೆ ಬಂದಿರುವಂತಹ ಪರಿಷತ್ ಫಲಿತಾಂಶವನ್ನ ನಾವು ನೋಡಿದಾಗ ಸಹಜವಾಗಿ ಪ್ರಾದೇಶಿಕ ಪಕ್ಷವಾಗಿರುವಂತಹ JDSಗೆ ಮುಂದೆ ಇದೇ ರೀತಿಯಾಗಿ ಹೋದ್ರೆ ರಾಜ್ಯದಲ್ಲಿ ಭವಿಷ್ಯ ಕಾಣಿಸ್ತಾ ಇಲ್ಲ. ಆ ಭವಿಷ್ಯ ಕಾಣಿಸ್ಬೇಕು ಅನ್ನೋದಾದ್ರೆ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣದಲ್ಲಿ ಹೆಚ್ಚು ಅವರು ಸಂಘಟನೆಗೆ ಒತ್ತು ಕೊಡಬೇಕು, ಸಂಘಟನೆ ಕಡೆ ಗಮನ ಹರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಈಗಿರುವಂತಹ ಶಾಸಕರು ಕೂಡ ಕುಮಾರಸ್ವಾಮಿ ಅವರ ಕೈತಪ್ಪಿ ಹೋದ್ರು ಆಶ್ಚರ್ಯ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಕಡೆ JDS BJP ಮೈತ್ರಿ ಅನ್ನುವಂತಹ ಒಂದು ಲೆಕ್ಕಾಚಾರಗಳು ಪ್ರತಿದಿನವೂ ಕೂಡ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಮೈತ್ರಿ ಆದ್ರೆ ನಮ್ಮ ರಾಜಕೀಯ ಭವಿಷ್ಯ ಹೇಗೋ ಏನೋ ಎತ್ತೋ ಅನ್ನುವಂತ ಒಂದು ಆತಂಕ ಸಹಜವಾಗಿ ಹಲವು ಶಾಸಕರಿಗೆ ಇದ್ದೇ ಇದೆ. ಮೊನ್ನೆ ರೆಸಾರ್ಟ್ಗೆ ಹೋದಂತವ್ರು, ನಿನ್ನೆ JDLP ಶಾಸಕಾಂಗ ಪಕ್ಷ ಸಭೆಗೆ ಬಂದಂತವ್ರು, ಅದಾದ ಬಳಿಕ ಮತಗಟ್ಟೆಗೆ ಹೋದಾಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಿ 17 ಶಾಸಕರಲ್ಲಿ 14 ಶಾಸಕರು, ಅದರಲ್ಲೂ BJP ಕಡೆಯಿಂದ 2 ಮತಗಳು JDSಗೆ ಬಂದಿದ್ದಾವೆ. ಹಾಗಾದ್ರೆ JDS ಇಂದ ಕೇವಲ 12 ಜನ ಶಾಸಕರು ಅಷ್ಟೇ JDS ಅಭ್ಯರ್ಥಿಗೆ ಹಾಕಿರುವಂತದ್ದು. ಅದನ್ನ ನಾವು ನೋಡಿದಾಗ JDS ಕಚೇರಿಗೆ ಬಂದಂತವ್ರು ಕೂಡ ಒಂದಷ್ಟು ಜನ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ. ಹೀಗಾಗಿ JDS ಮುಂದಿನ ದಿನಗಳಲ್ಲಿ 2028ರ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ಎಷ್ಟು ಬೇಗವೋ ಅಷ್ಟು ಬೇಗ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರಬೇಕು. ಇಲ್ಲ ಅಂತ ಹೇಳಿದ್ರೆ ಈಗ ಮುಖ್ಯಮಂತ್ರಿ ಆಗಿ DK ಶಿವಕುಮಾರ್ ಅವರು ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಟಕಾಫರ್ ಆಗ್ತಾ ಇರುವಂತದ್ದು ಕಾಂಗ್ರೆಸ್ ಮತ್ತೆ JDS ನಡುವೆ. ಸಹಜವಾಗಿ ಈಗ ಒಕ್ಕಲಿಗ ಸಮುದಾಯದಲ್ಲಿ ಕೆಲವೊಂದಷ್ಟು ಪ್ರಮುಖ ನಾಯಕರು ಆಗಿರ್ಬೋದು, ಮುಖಂಡರು ಆಗಿರ್ಬೋದು, ಬಹಿರಂಗವಾಗಿ DK ಶಿವಕುಮಾರ್ ಅವರು ಮೊನ್ನೆ ಆಹ್ವಾನ ಕೊಟ್ಟಿದ್ರು, ನೀವು ಕೂಡ ನಮ್ಮವರೇ, ನಮ್ಮ ಜೊತೆ ಬನ್ನಿ ಅಂತ. ಅದಕ್ಕೆ ಈ ಹೇಳಿದ್ರೆ ಒಂದು ನಾಯಕತ್ವದ ವಿಚಾರ. ಹೀಗಾಗಿ ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗಿ ಇಲ್ಲಿ ಸಕ್ರಿಯವಾಗಿದ್ದೆ ಆದ್ರೆ 2028ರ ಚುನಾವಣೆ ಕನಿಷ್ಠ ರಾಜ್ಯಾದ್ಯಂತ ನಾವು ಲೆಕ್ಕಾಚಾರ ಆಗ್ತಿದ್ರು ಕೂಡ ಹಳೆ ಮೈಸೂರು ಭಾಗದಲ್ಲಿ JDS ತಮ್ಮ ಪ್ರಾಬಲ್ಯ ಏನಿದೆ ಅದನ್ನ ಉಳಿಸ್ಕೊಳ್ಳುವಂತ ಒಂದು ರೀತಿಯಲ್ಲಿ ಲೆಕ್ಕ ಆಗಬಹುದು. ಇಲ್ಲ ಅಂತ ಹೇಳಿದ್ರೆ ಇವತ್ತು ನಿನ್ನೆ ಏನ್ ಫಲಿತಾಂಶ ಬಂದಿದೆ ಅಂತದ್ದೇ ಒಂದು ಫಲಿತಾಂಶವನ್ನ ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು. ಹಾಗೂ ಮತ್ತೊಂದ್ ಕಡೆ ಈಗ BJP ಅವರು ನಿನ್ನೆ ಸೋತ ಬಳಿಕ ನಿನ್ನೆ ಅಡ್ಡ ಮತದಾನ ಆದ ಬಳಿಕ ಏಕಾಏಕಿ ಇವತ್ತು ಆಕ್ಟಿವ್ ಆಗಿದ್ದಾರೆ.
ವಿಜೇಂದ್ರ ಅವರು ಆಕ್ಟಿವ್ ಆಗಿದ್ದಾರೆ, ಆರೋಶಕ್ ಅವರು ಕೂಡ ಆಕ್ಟಿವ್ ಆಗಿದ್ದಾರೆ. ಆಕ್ಟಿವ್ ಆಗಿದ್ದು ಯಾಕೆ, ಇಷ್ಟು ದಿನ ಇಲ್ಲದೆ ಇರುವಂತದ್ದು ಈಗ ಏಕಾಏಕಿ ಮುಂದಾಗಿದ್ದು ಯಾಕೆ? ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ ಅನ್ನುವಂತ ಒಂದು ಸಂದೇಶ ರವಾನೆ ಮಾಡೋದಕ್ಕೆ ಅನ್ನುವಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ. ಜೊತೆಗೆ ಯಾವುದೇ ಸಮಿತಿ ರಚನೆ ಮಾಡ್ಲಿ, ಸರ್ಕಾರದಿಂದ ಕೆಲವೊಂದಷ್ಟು ಪ್ರಕರಣಗಳಲ್ಲಿ ಸಮಿತಿಗಳು ರಚನೆ ಮಾಡ್ತಾರೆ, ಅದರಿಂದ ಎಷ್ಟರ ಮಟ್ಟಿಗೆ ಫಲಿತಾಂಶಗಳು ಬರುತ್ತೆ ಅನ್ನೋದು ಗೊತ್ತು. ಈಗ ಬಿಜೆಪಿ ಅವರು ಅಷ್ಟೇ, ನಿನ್ನೆ ಅಡ್ಡ ಮತದಾನ ಆದ ಬಳಿಕ ಅಡ್ಡ ಮತದಾನ ಮಾಡಿದ್ದು ಯಾರು ಅನ್ನುವಂಥದ್ದನ್ನ ಕಂಡುಹಿಡ್ಕೊಳ್ಳೋದಕ್ಕೆ ಒಂದು ಸಮಿತಿ ರಚನೆ ಮಾಡಿದ್ದಾರೆ. ಆ ಸಮಿತಿಯಿಂದ ಸ್ಪಷ್ಟವಾದಂತ ಉತ್ತರವೂ ಕೂಡ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ಯಾವ ಅಭ್ಯರ್ಥಿಗೆ ಯಾವ ಶಾಸಕರು ಮತದಾನ ಹಾಕಿದ್ರು ಅನ್ನುವಂಥದ್ದೇನು ಯಾರು ಮಾಹಿತಿ ಬಿಟ್ಕೊಡೋದಿಲ್ಲ. ಹೀಗಾಗಿ ಇದು ಈಗ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಷ್ ಅನ್ನುವಂತ ರೀತಿಯಲ್ಲಿ ಈಗ ಬಿಜೆಪಿಯ ಹೈಕಮಾಂಡ್ ಕಗ್ಗಣ್ಣಿಗೆ ಗುರಿ ಆಗ್ಬಾರ್ದು ಅನ್ನುವಂತ ಒಂದು ರೀತಿಯಲ್ಲಿ ನಾವು ಕೂಡ ಏನೋ ಒಂದು ಮಾಡ್ತಾ ಇದೀವಿ ಅನ್ನುವಂಥದ್ದನ್ನ ತೋರ್ಪಡಿಸುವ ಸಲುವಾಗಿ ಇಂಥ ಒಂದು ಸಮಿತಿಗಳು ಅನ್ನೋದು ಬಿಟ್ರೆ, ಈಗಿರುವಂತಹ ವಿಜೇಂದ್ರ, ಈಗಿರುವಂತಹ ಅಶೋಕ್ ಇದೇ ರೀತಿಯಾಗಿ ಮುಂದುವರ್ಕೊಂಡು ಹೋದ್ರೆ ಈಗ ಬಂದಿರುವಂತಹ DK ಶಿವಕುಮಾರ್ ಅವ್ರ ಮುಂದೆ ಇನ್ನ ನಾಳೆ ನಾಡಿದ್ದು BK ಹರಿಪ್ರಸಾದ್ ಅವರ ಪದಗ್ರಹಣವೂ ಇದೆ. ಮತ್ತೊಂದ್ ಕಡೆ ಪ್ರಿಯಾಂಕಾ ಖರ್ಗೆ ಅವರು ಯಾವ ರೀತಿಯಾಗಿ ಟಾಕ್ ವಾರ್ ಮಾಡ್ತಿದಾರೆ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಇದ್ವಿ. ಜೊತೆಗೆ ಸಿದ್ದರಾಮಯ್ಯ ಅವರನ್ನ ಕರ್ಕೊಂಡೆ ನಾವು ಚುನಾವಣೆ ಮಾಡ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರಗಳು ಕಾಂಗ್ರೆಸ್ ಅಲ್ಲಿ ಆಗ್ತಿರೋದ್ರಿಂದ ಸದ್ಯಕ್ಕೆ ಬಿಜೆಪಿ ಮತ್ತೆ JDS ಬದಲಾವಣೆ ಮಾಡ್ಕೊಳ್ತಾ ಇದ್ರೆ 78ರಿಗೆ ಇವರಿಗೆ ಕಷ್ಟ ಆಗ್ಬೋದು. ಸತೀಶ್. ಎಸ್, ಥ್ಯಾಂಕ್ ಯು ಮಾರುತಿ ನಿಮ್ಮ ವಿಶ್ಲೇಷಣೆಗಾಗಿ.